ನಮಸ್ಕಾರ ಸ್ನೇಹಿತರೆ, ನಾನು ಚಾಣಕ್ಯ ಚಾನೆಲ್ನ 70ನೇ ದಿನದ ಈ ವಿಶೇಷ ಸಂಚಿಕೆಗೆ ಸ್ವಾಗತ. ನಾವು ದೇವರನ್ನು ಕೇವಲ ಭಯದಿಂದ ನೋಡಬೇಕೆ ಅಥವಾ ಪ್ರೀತಿಯಿಂದ ನೋಡಬೇಕೆ? ಅರ್ಜುನನು ಕೃಷ್ಣನನ್ನು ಇಷ್ಟು ದಿನ ಕೇವಲ ತನ್ನ ಆಪ್ತ ಗೆಳೆಯ ಅಂದುಕೊಂಡಿದ್ದ. ಆದರೆ ಇಂದು ಆತನ ವಿಶ್ವರೂಪವನ್ನು ನೋಡಿದ ಮೇಲೆ ತಾನು ಗೆಳೆಯನಾಗಿ ಆತನಿಗೆ ಕೊಟ್ಟ ಸಣ್ಣ ಪುಟ್ಟ ನೋವುಗಳು ನೆನಪಾಗಿ ಅರ್ಜುನನ ಮನಸ್ಸು ಹೆದರುತ್ತದೆ. ಆತ ಕೃಷ್ಣನಲ್ಲಿ ಹೇಗೆ ಕ್ಷಮೆ ಕೇಳುತ್ತಾನೆ? ಬನ್ನಿ ಇಂದಿನ ಶ್ಲೋಕಗಳ ಮೂಲಕ ತಿಳಿಯೋಣ. ಸಖೇಪಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ ಯಚ್ಚಾವಹಾಸಾರ್ಥಮಸತ್ಕೃತೋಸಿ ವಿಹಾರಶಯ್ಯಾಸನ ಭೋಜನೇಷು ಏಕೋ ವಥಾವಾಪ್ಯಚ್ಯುತ ತತ್ಸಮಕ್ಷಂ ತತ್ಕ್ಷಾಮಯೇ ತ್ವಾಮಹಮಪ್ರಮೇಯಂ. ನಿನ್ನ ಈ ಮಹಿಮೆಯನ್ನು ಅರಿಯದ ನಾನು ನಿನ್ನನ್ನು ಕೇವಲ ಗೆಳೆಯನೆಂದು ಭಾವಿಸಿ ಪ್ರಮಾದದಿಂದಲೋ ಅಥವಾ ಪ್ರೀತಿಯಿಂದಲೋ ಹೇ ಕೃಷ್ಣ, ಹೇ ಯಾದವ, ಹೇ ಗೆಳೆಯನೇ ಎಂದು ಗದರಿಸಿ ಏಕವಚನದಲ್ಲಿ ಕರೆದಿದ್ದೇನೆ. ಅಷ್ಟೇ ಅಲ್ಲದೆ ಅಚ್ಯುತನೇ, ವಿಹರಿಸುವಾಗ, ಮಲಗುವಾಗ, ಕುಳಿತುಕೊಳ್ಳುವಾಗ ಮತ್ತು ಊಟ ಮಾಡುವಾಗ, ಒಂಟಿಯಾಗಿದ್ದಾಗ ಅಥವಾ ಇತರರ ಎದುರಿನಲ್ಲಿ ಹಾಸ್ಯಕ್ಕಾಗಿ ನಿನಗೆ ನಾನು ಮಾಡಿದ ಅಪಹಾಸ್ಯ ಹಾಗೂ ಅಪಚಾರಗಳನ್ನೆಲ್ಲ ಅಪ್ರಮೇಯನಾದ ಅಳೆಯಲಾಗದ ಶಕ್ತಿಯುಳ್ಳ ನೀನು ಕ್ಷಮಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಇದು ಭಗವದ್ಗೀತೆಯ ಅತ್ಯಂತ ಭಾವುಕ ಕ್ಷಣ. ಅರ್ಜುನನಿಗೆ ತಾನು ಪರಮಾತ್ಮನ ಜೊತೆಯಲ್ಲೇ ಇದ್ದು ಆತನನ್ನು ಸಾಮಾನ್ಯನಂತೆ ನಡೆಸಿಕೊಂಡೆನಲ್ಲ ಎಂಬ ಪಶ್ಚಾತ್ತಾಪ ಕಾಡುತ್ತಿದೆ. ಭಗವಂತನು ಭಕ್ತನಿಗೆ ಎಷ್ಟು ಹತ್ತಿರವಾಗಬಲ್ಲು ಎಂಬುದಕ್ಕೆ ಈ ಸಖಾಭಾವವೇ ಸಾಕ್ಷಿ. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ನತ್ವತ್ಸಮೋಸ್ತ್ಯಭ್ಯಧಿಕಃ ಕುತೋ ಅನ್ಯೋ ಲೋಕತ್ರಯೇ ಅಪ್ರತಿಮ ಪ್ರಭಾವಃ. ನೀನು ಈ ಚರಾಚರ ಜಗತ್ತಿಗೆ ತಂದೆಯಾಗಿದ್ದೀಯ. ಅತ್ಯಂತ ಪೂಜ್ಯನು ಮತ್ತು ಶ್ರೇಷ್ಠನಾದ ಜಗದ್ಗುರುವು ನೀನೇ ಆಗಿದ್ದೀಯ. ಹೇ ಸಾಟಿಯಿಲ್ಲದ ಪ್ರಭಾವಶಾಲಿಯೇ, 3 ಲೋಕಗಳಲ್ಲಿ ನಿನಗೆ ಸಮನಾದವರು ಯಾರೂ ಇಲ್ಲ. ಹಾಗಿರಬೇಕಾದರೆ ನಿನಗಿಂತ ಮಿಗಿಲಾದವರು ಇರಲು ಹೇಗೆ ತಾನೇ ಸಾಧ್ಯ? ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯಾಮಿ ತ್ವಾಮಹಮೀಷ್ಯಮೀಡ್ಯಂ ಪಿತಾಸಿ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯಃ ಪ್ರಿಯಾರ್ಯಾರ್ಹಸಿ ದೇವ ಸೋಢುಂ. ಆದುದರಿಂದ ಸ್ತುತಿಸಲ್ಪಡಲು ಯೋಗ್ಯನಾದ ಈಶ್ವರನೇ, ನಾನು ನಿನಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ನಿನ್ನ ಅನುಗ್ರಹವನ್ನು ಬೇಡಿಕೊಳ್ಳುತ್ತೇನೆ. ತಂದೆಯು ಮಗನ ಅಪರಾಧವನ್ನು, ಗೆಳೆಯನು ಗೆಳೆಯನ ತಪ್ಪನ್ನು ಮತ್ತು ಪತಿಯು ಪತ್ನಿಯ ಅಥವಾ ಪ್ರೇಮಿಯು ಪ್ರೇಯಸಿಯ ತಪ್ಪನ್ನು ಕ್ಷಮಿಸುವಂತೆ ಹೇ ದೇವನೇ, ನೀನು ನನ್ನ ತಪ್ಪುಗಳನ್ನು ಕ್ಷಮಿಸಲು ಯೋಗ್ಯನಾಗಿದ್ದೀಯ. ಸ್ನೇಹಿತರೆ, ಭಗವಂತನು ನಮ್ಮ ತಪ್ಪುಗಳನ್ನು ಕೇವಲ ಶಿಕ್ಷಿಸುವ ನ್ಯಾಯಾಧೀಶನಲ್ಲ. ಆತ ತಂದೆಯಂತೆ ಗೆಳೆಯನಂತೆ ನಮ್ಮನ್ನು ಕ್ಷಮಿಸುವ ಕರುಣಾಮಯಿ ಎಂಬುದನ್ನು ಕೃಷ್ಣ ಇಲ್ಲಿ ನೆನಪಿಸುತ್ತಾನೆ. ಅರ್ಜುನನ ಈ ಪ್ರಾರ್ಥನೆಗೆ ಕೃಷ್ಣನ ಪ್ರತಿಕ್ರಿಯೆ ಹೇಗಿರುತ್ತದೆ? ಆತ ತನ್ನ ಉಗ್ರ ರೂಪವನ್ನು ಹಿಂತೆಗೆದುಕೊಳ್ಳುತ್ತಾನಾ? ನಾಳೆಯ 71ನೇ ಭಾಗದಲ್ಲಿ ಕೃಷ್ಣನು ಮರಳಿ ತನ್ನ ಸೌಮ್ಯ ರೂಪಕ್ಕೆ ಬರುವ ಅದ್ಭುತ ಘಟನೆಯನ್ನು ತಿಳಿಯೋಣ. ಧನ್ಯವಾದಗಳು.